ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಒಳ ಮೀಸಲಾತಿ ಜಾರಿ ಈಗಾಗಲೇ ತೀರಾ ವಿಳಂಬವಾಗಿದೆ, ಇನ್ನು ಸಹಿಸಲಾಗದು ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಎಚ್ಚರಿಸಿದರು. ನಗರದ ಮಹಿಳಾ ಸಮಾಜದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ದಶಕಗಳ ಹೋರಾಟದ ಫಲವಾಗಿ ನಮ್ಮ ಕೂಗು ಸುಪ್ರೀಂ ಕೋರ್ಟ್ ವರೆಗೂ ತಲುಪಿ ಸುಪ್ರೀಂ ಕೋರ್ಟ್ ಕೂಡ ಈ ನಿಟ್ಟಿನಲ್ಲಿ ಇದ್ದ ಎಲ್ಲಾ ಸಂದೇಹಗಳನ್ನು ಬಗೆಹರಿಸಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗಾಗಿ ಈಗಾಗಲೇ ಆಯೋಗವೊಂದನ್ನು ರಚಿಸಿದೆ. ಅದು ನೀಡುವ ದತ್ತಾಂಶಗಳನ್ನು ಆಧರಿಸಿ ಒಳ ಮೀಸಲಾತಿ ನೀಡುವುದಾಗಿ ಭರವಸೆ ನೀಡಿದೆ ಎಂದ ಅವರು, ನಮ್ಮ ಸರ್ಕಾರದ ನಮ್ಮ ಜನಾಂಗದ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳನ್ನು ಕಂಡು ಈ ಕುರಿತು ಚರ್ಚೆ ಮಾಡಿದ್ದಲ್ಲದೆ ಈಗಾಗಲೇ ವಿಳಂಬವಾಗಿದೆ. ಇನ್ನು ವಿಳಂಬವಾದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಅಪಾಯದ ಮುನ್ಸೂಚನೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದರು. ಇನ್ನು ನಮ್ಮ ಸಮಾಜವು ಮುನ್ನೆಲೆಗೆ ಬರಬೇಕಾದರೆ ನಾವು ಹೆಚ್ಚು ಸುಶಿಕ್ಷಿತರಾಗಿರಬೇಕು. ಆಗ ನಮ್ಮ ಸ್ಥಾನಮಾನ, ಸಾಮಾಜಿಕ ಸ್ಥಿತಿಗತಿ, ಉದ್ಯೋಗದಲ್ಲಿ ನಮ್ಮ ಪಾಲು ಎನ್ನುವ ಅರಿವಿಗೆ ಬರುತ್ತದೆ. ಆದ್ದರಿಂದ ಸಮಾಜದ ಬಂಧುಗಳು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಮನವಿ ಮಾಡಿದರು. ಎಪಿಎಂಸಿ ಡೈರೆಕ್ಟರ್ ನರಸಿಂಹ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿ ನಾವು ಸಂತೋಷ ಪಟ್ಟು ಸಂಭ್ರಮದಿಂದ ಆಚರಣೆ ಮಾಡುವಂತ ವಿಷಯ ಅಲ್ಲ ಇದು. ನಾವೆಲ್ಲ ಇಲ್ಲಿ ಸೇರಿದ್ದು ಒಗ್ಗೂಡಿರುವಂತಹದ್ದು ನಮ್ಮ ಗುರಿ ಮುಖ್ಯ. ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಈಗ ಸತ್ಯ ನಮಗೆ ಮುಂದಿರುವಂತ ಗುರಿ ಯಾವುದು ಅಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಆ ಒಳ ಮೀಸಲಾತಿಯನ್ನ ನಾವು ಪಡೆದೇ ತೀರಬೇಕು, ಪಡೆಯಲೇಬೇಕು. ಇದು ಒಂದು ನಮಗೆ ಕಾರಣ ಮಾತ್ರ. ಆ ಹಿನ್ನೆಲೆಯಲ್ಲಿ ಈ ಸಭೆ ಮೂಲಕ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಶಿವಶರಣ ಮಾದಾರ ಚೆನ್ನಯ್ಯ ಅವರ ಜಯಂತಿಯ ಈ ಸಂದರ್ಭದಲ್ಲಿ ನಾವು ಇವತ್ತು ಒಂದು ಸರ್ಕಾರಕ್ಕೆ ಇದನ್ನ ಯಾವುದೇ ವಿಳಂಬ ಮಾಡದೆ ತಕ್ಷಣವಾಗಿ 2 ತಿಂಗಳ ಅವಧಿಯಲ್ಲಿ ಮಾಡಲೇಬೇಕೆನ್ನುವಂತ ಒಂದು ಎಚ್ಚರಿಕೆಯನ್ನು ನಾವು ಕಳಿಸ್ತಾ ಇದ್ದೇವೆ ಎನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಲೆಜಿಸ್ಲೇಟರ್ಸ್, ನಮ್ಮ ಸಮಾಜದ ಎಲ್ಲ ಶಾಸಕರು, ಮಂತ್ರಿಗಳು 3-4 ಸಲ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ವಿಷಯವಾಗಿ ಚರ್ಚಿಸಿ ಅದನ್ನು ತಕ್ಷಣ ಜಾರಿ ಮಾಡಬೇಕು. ಇನ್ನೂ ವಿಳಂಬ ಸಲ್ಲದು. ಇನ್ನು ನಮ್ಮಲ್ಲಿ ಪೇಷನ್ಸ್ ಇಲ್ಲ. ಇನ್ನೇನಾದ್ರೂ ವಿಳಂಬ ಆದರೆ ಪರಿಸ್ಥಿತಿ ಬಹಳ ಹದಗೆಡುತ್ತದೆ ಎನ್ನುವಂತ ಮಾತನ್ನು ಕೂಡ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ ಎನ್ನುವ ಮಾತನ್ನು ಕೂಡ ನಾನು ಇವತ್ತು ತಮ್ಮಲ್ಲಿ ಇಚ್ಛೆ ಪಡ್ತೀನಿ.
ಹಿರಿಯ ಸಾಹಿತಿ ವೀರ ಹನುಮಾನ್ ಮಾತನಾಡಿ, ಇಂದಿನ ಜಯಂತ್ಯೋತ್ಸವ ವಿಭಿನ್ನವಾಗಿದೆ. ಇತರ ಹುತಾತ್ಮರ ಜಯಂತಿಗಳಲ್ಲಿ ಅಲ್ಲಿ ಅವರ ಸಮಾಜದ ಬಾಂಧವರು ಮಾತ್ರವೇ ಇರುತ್ತಿದ್ದರು. ಇಂದು ಎಲ್ಲ ಸಮಾಜದ ಬಂಧುಗಳು ಭಾಗವಹಿಸಿದ್ದರಿಂದ ಇದೊಂದು ವಿಶೇಷವಾಗಿ ಕಾಣುತ್ತಿದೆ. ಮಾದಾರ ಚೆನ್ನಯ್ಯ ವಚನ ಸಾಹಿತ್ಯದ ಪಿತಾಮಹನಾಗಿದ್ದರೂ ಎಲೆ ಮರೆಕಾಯಿಯಾಗಿರುವ ಮಹಾನ್ ಶರಣರ ಜಯಂತಿಯನ್ನು ಸರ್ಕಾರವೇ ಪ್ರತ್ಯೇಕವಾಗಿ ಆಚರಿಸಬೇಕೆಂದು ಈಗಾಗಲೇ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಲಾಗಿದೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕೆಂದು ಕೋರಿದರು. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ, ಅಂದ್ರೆ ಸುಮಾರು 60 ವರ್ಷಗಳ ಪೂರ್ವದಲ್ಲಿರ್ತಕ್ಕಂಥ ಶರಣರ ಬಗ್ಗೆ, ನಮ್ಮ ಚೆನ್ನಯ್ಯನ ಶರಣರ ಬಗ್ಗೆ ಅನೇಕರಿಗೆ ಗೊತ್ತಿರತಕ್ಕಂಥ ಸಂಗತಿ ಅತ್ಯಂತ ಖೇದವಾಗುತ್ತಾರೆ. ಅದಕ್ಕಾಗಿ ನಾವು ವಿಚಾರ ಮಾಡುವುದು ಏನು ಅಂತಂದ್ರೆ, ನಾವು ನಮ್ಮ ಜನಾಂಗದ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಒಂದು ಹೆಮ್ಮೆಯನ್ನ ಗೊತ್ತಿರಬೇಕು, ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ. ಬಸವಣ್ಣನಂತವರೇ ತಮ್ಮ ಎಲ್ಲ ವಚನಗಳಲ್ಲಿ, ಅಂದ್ರೆ ಸುಮಾರು 43 ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ಬಗ್ಗೆ ಕೊಂಡಾಡಿದ್ದಾರೆ. ಅನೇಕ ಶರಣರು ಕೂಡ ಮಾದಾರ ಚೆನ್ನಯ್ಯನ ಬಗ್ಗೆ ಕೊಂಡಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ವಚನ ಚಳುವಳಿಯ ಪಿತಾಮಹನೆಂದು ನಾವು ಮಾದಾರ ಚೆನ್ನಯ್ಯನ ಗುರುತಿಸಬೇಕಾಗಿದೆ. ಯಾಕೆ ಗುರುತಿಸಬೇಕಾಗಿದೆ ಅಂತಂದ್ರೆ, ಶಾಂತರಸರವರು, ನಮ್ಮ ನಾಡೋಜ ಡಾಕ್ಟರ್ ಶಾಂತರಸ ಹೆಬ್ಬೆರಾಳ ಅಂತವರು ಸುಮಾರು 70ರ ದಶಕದಲ್ಲಿ ಒಂದು ಸಂಶೋಧನೆ ಮಾಡಿ ಎಲ್ಲ ಶಾಸನಗಳು, ಗ್ರಂಥಗಳು, ತಾಳುವಳಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ನಿಖರವಾದ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಏನು ಅಂತಂದ್ರೆ, ಮಾದರ ಚೆನ್ನಯ್ಯನೇ ಮೊದಲ ವಚನಕಾರ ಅಂತ ಹೇಳಿ ಅವರು ಶುದ್ಧಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ನೀವೆಲ್ಲರೂ ಸೇರಿ ಅವರ ನೆನಪಿನಲ್ಲಿ ಅವ್ರು ಏನು ಮಾಡಿದ್ರು, ಎಷ್ಟು ವಚನ ಬರೆದರು, ಅವ್ರು ಏನು ಮಾಡ್ತಿದ್ರು ಅನ್ನೋದು ಬಹಳ ದೊಡ್ಡ ಕಥೆ. ಇದರಲ್ಲಿ ಒಂದು ಸಂಕ್ಷಿಪ್ತವಾದ ಒಂದು ಚರಿತ್ರೆಯನ್ನು ಸಾನ್ನಿಧ್ಯ ವಹಿಸಿದ್ದ ಹಿರಿಯೂರು ಆದಿಜಾಂಬವ ಮಹಾಸಂಸ್ಥಾನ ಕೋಡಿಹಳ್ಳಿ ಶ್ರೀ ಷಡಕ್ಷರಿ ಮುನಿ ದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ, ನಮ್ಮನ್ನು ನಾವು ಅರಿಯಬೇಕು. ಜಾಗೃತಿ ಮೂಡಿಸುವುದೇನೆಂದರೆ ಇದು ಇನ್ನೊಬ್ಬರಿಂದ ಮಾಡುವ ಅರಿವಲ್ಲ, ಬದಲಿಗೆ ನಿಮ್ಮನ್ನು ನೀವು ಅರಿತುಕೊಂಡಾಗ ಜಾಗೃತಿ ಉಂಟಾಗುತ್ತದೆ. ಆದ್ದರಿಂದ ಅದಕ್ಕೆ ಬೇಕಾಗಿರುವ ಶಿಕ್ಷಣವನ್ನು ಎಲ್ಲರೂ ಪಡೆಯುವಂತಾಗಬೇಕೆಂದು ಆಶೀರ್ವಚನ ನೀಡಿದರು. ಯಾಕೆ ಹೇಳಿದ್ರೆ, ನನ್ನ ಜಾತಿಯ ರಾಜಕಾರಣಿಗಳು ಈ ಪರಿಶಿಷ್ಟ ಜಾತಿಯ ಬಲಾಢ್ಯ ರಾಜಕಾರಣಿಗಳು ಮಾತಾಡಿದ್ರೆ ಕಲಾಪದಲ್ಲಿ ನೀವು ವಿರೋಧ ಮಾಡೋದಿಲ್ವಲ್ಲ, ನಿಮ್ಮನ್ನ ನಂಬಿ ನನ್ನ ಸಮಾಜ ಕಳಿಸಿದೆಯಲ್ಲ ಸದನದ ಹೊರಗಡೆ ಮಾತಾಡಿ ಅಂತ ಹಾಕಿರಲ್ಲ ನೀವು. ಸುಮ್ಮನೆ 4 ಸರಿ ಹೋಗಿತ್ತು ಮುಖ್ಯಮಂತ್ರಿ, 5 ಸರಿ ಹೋಗಿತ್ತು, ಓದಿದ್ರೆ ಮೀಟ್ ಮಾಡಿದ್ರ ಅವ್ರು ಭರವಸೆ ಮಾಡ್ತೀವಿ ಹೋಗಿ ವಸಂತ ಕುಮಾರ್ ನಿನಗಾಕೆ ಆಂಜನೇಯ ಹೋಗು, ತಿಮ್ಮಪುರ ಹೋಗು, ಮುನಿಯಪ್ಪ ಸುಂದಿರ. ನೊಂದ ಜನಕ್ಕೆ ತಾಯಿ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳು, ಅವರ ಸಂಪುಟ ಶಾಸಕರು ನಿಜವಾಗಿ ಈ ಸಮಾಜ ಅನ್ಯಾಯಕ್ಕೊಳಗಾಗಿದೆ, ದೌರ್ಜನ್ಯಕ್ಕೊಳಗಾಗಿದೆ, ಹಿಂಸೆಯಲ್ಲಿದೆ, ಬಡತನದಲ್ಲಿದೆ, ಈ ಸಮಾಜನ ಬೇಸರಕ್ಕೆ ತರಬೇಕಂದ್ರೆ ನಾವು ಒಳಮೀಸಲಲ್ಲಿ ಕೊಡ್ಲೇಬೇಕು. ನಾವು ನಿಧಾನ ಮಾಡಬಾರ್ದಿತ್ತು, ಆಯೋಗ ಮಾಡಬಾರ್ದಿತ್ತು. ಇದು ನಾವು ವಂಚನೆ ಮಾಡ್ತಿದೀವಿ, ಅವ್ರಿಗೆ ವಸಂತ ಕುಮಾರ್ ವಂಚನೆ ಮಾಡ್ತಿದೀವಿ, ತಿಮ್ಮಾಪುರಿ ಮಾಡ್ತಿದ್ವಿ, ಆಂಜನೇಯ ಮಾಡ್ತಿದ್ವಿ, ಮುನಿಯಪ್ಪ ಮಾಡ್ತಿದ್ವಿ, ಸುಧಾಮ ದಾಸ್ಗೆ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ನಿಮ್ಮನ್ನ ನಂಬಿರ ನಿಮ್ಮ ಜಾತಿಯವರಿಗೆ ಮಾಡ್ತಿದ್ದೀವಿ ಅನ್ನುವಂಥದ್ದು ಬರಬೇಕಲ್ಲ ಜ್ಞಾನ. ಯಾವಾಗ ಪುಕ್ಕಲು ರಾಜಕಾರಣಿಗಳಿಂದ ನನ್ನ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ. ನನ್ನ ಸಮಾಜದ ಇತರ ಸಮಾಜದವರಿಗೆ ಎದುರುವ ರಾಜಕಾರಣಿಗಳಿಂದ ನ್ಯಾಯ ಸಿಗೋದಿಲ್ಲ. ಸ್ವಾಮೀಜಿ ಯಾರಿಂದ ಸಿಗುತ್ತೆ? ಇದೇ ಸ್ವಾಮೀಜಿ ವಸಂತ ಕುಮಾರ್ ನೀವು ಮಾತಿನ ನೋ, ವಸಂತ ಕುಮಾರ್ ಕೂಡ ಧ್ವನಿ ಮಾಡಬೇಕು. You must do the voice in session. ಸುಮ್ಮನೆ ಇಲ್ಲಿ ಭಾಷಣಗಳಲ್ಲಿ ಗೋಷ್ಠಿಗಳಲ್ಲಿ ಏನಿದೆ ಆಗೋದಿಲ್ಲ. But you can, I know very well. But you must show what you can. ನೀವೇನು ಸಮಾಜ ಪಡ್ತಂತೆ ನೀವು ತೋರಿಸಿ, ಅಲ್ಲಿ ನ್ಯಾಯ ಕೊಡಿಸಿ. ಅದು ಇಲ್ಲಿಂದಲೇ ಆರಂಭ ಆಗಲಿ. ಯಾಕೆಂದ್ರೆ ಇದು ಹೇಗೆ ಶರಣರ ಬೀಡೋ ಹೋರಾಟಗಾರರ ನಾಡು. ಇದು ಬಹಳಷ್ಟು ನಿಯತ್ತಿನ ಜಿಲ್ಲೆ, ನಿಮ್ಮ ಬದ್ಧತೆಯ ಜಿಲ್ಲೆ. ನಾನು ಒಮ್ಮೊಮ್ಮೆ ನನ್ನ ಜಿಲ್ಲೆಯಕ್ಕಿಂತ ಹೆಚ್ಚು ನಾನು ಯಾಕೆ ಜಿಲ್ಲೆ ಇಷ್ಟಪಡ್ತೇನೆ, ನಿಮಗೆ ಒಂದು ಬದ್ಧತೆ ಇದೆ, ಶಿಸ್ತಿದೆ. ತೆಲಂಗಾಣದಿಂದ ಆಗಮಿಸಿದ್ದ ಪ್ರಜಾಗಾಯಕ ಏಕೂರು ಸೋಮಣ್ಣ ತಂಡದವರು ಪ್ರಸ್ತುತಪಡಿಸಿದ ಕ್ರಾಂತಿ ಗೀತೆಗಳು ಜನರನ್ನು ರಂಜಿಸಿದವು. అశములు బాసినా
విధంగా కొడతాం. పాట అయిపోయేదాకా మీకు చప్పట్లు మోగాలి. చప్పట్లు కొడితే కూడా మీకు 3 ఉపయోగాలు. మీకు హార్ట్ అటాక్ రాదు, షుగర్ రాదు, బీపీ కూడా ఉండదు. బ్లడ్ సర్క్యులేషన్ అయ్యి నూతనంగా కొత్తదనంగా కనపడుతుంది. గట్టిగా చప్పట్లు. పాట అయిపోయేదాకా మీ చప్పట్లు మోగుతూనే ఉండాలి. నా అన్నలారా, నా అక్కలారా, నా ఆడబిడ్డలారా, మాదిగ మహావీరులారా, ఆదిగ మౌని వారసులారా, మాదిగ మహావీరు రూపుగ వలసని పొత్తులారు గురు పెరుగులో, మార్పుకై చేతి ఉద్యమ మాటలు వింటలో. ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಅಂಗವಾಗಿ ನಗರದ ಅಶೋಕ್ ಡಿಪೋ ವೃತ್ತದಲ್ಲಿ ಬೆಳಿಗ್ಗೆ ಮಾದಾರ ಚೆನ್ನಯ್ಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಅದ್ದೂರಿ ಚಾಲನೆ ನೀಡಿದರು. ಮಹಿಳೆಯರ ಕುಂಭ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು. ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ತಲುಪಿತು. ನಿಮ್ಮ ಕಲಾ ತಂಡದ ತಮಟೆ ವಾದಕರನ್ನ ಟಿಫಿನ್ ಮಾಡಿಸ್ಬೇಕು, ನಾಷ್ಟ ಮಾಡಿಸ್ಬೇಕು. ಕಲಾ ತಂಡ ತಮಟೆ ವಾದಕರು ಇಲ್ಲ
ನಾವೆಲ್ಲರೂ ಲೈನ್ ಆಗೋಣ. ಅತ್ಯಂತ ಶಾಂತಿ ಭಕ್ತಿ ಶ್ರದ್ಧೆಯಿಂದ ನಮ್ಮ ಮೆರವಣಿಗೆಯನ್ನು ಆರಂಭ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಲೈನ್ ಆಗೋಣ. ಗುಂಪು
ಮೆರವಣಿಗೆಯಲ್ಲಿ ಕಾರ್ಯಕ್ರಮದ ಬೃಹನ್ಮಠದ ಶ್ರೀ ಷಡಕ್ಷರಿ ಶಾಂತಮಲ ಶಿವಾಚಾರ್ಯರು, ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಎಂ ವಿರೂಪಾಕ್ಷಿ, ಬಾಲಸ್ವಾಮಿ ಕೋಡ್ಲಿ, ಪಾಮಯ್ಯ ಮುರಾರಿ, ಅಂಬಣ್ಣ ಆರೋಲಿಕರ್,